ಶಿವಾಯ ನಮ. ಎಲ್ರಿಗೂ ನಮಸ್ಕಾರ. ತುಂಬ ಭಕ್ತರು ಕೇಳಿದ್ರು, ಅಮ್ಮ ಸುಬ್ರಹ್ಮಣ್ಯ ದೇವರಿಗೆ ವಿಲಿದ ಎಲೆ ಸುತ್ತಿ ಎಲೆ ಇಟ್ಬಿಟ್ಟು ಮಧ್ಯದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ, ಅದು ಒಳ್ಳೇದಾ ಅಂತ. ಯಾಕಂದರೆ ತುಂಬ ಭಕ್ತರು ಬಂದು ನಾನು ಅದು ಹಚ್ಚಿ ಕಷ್ಟದಲ್ಲಿ ಹೋಗಿದ್ದೀನಿ, ಅದು ಒಳ್ಳೇದಾ ಅಂತ. ವಿಲಿದ ಎಲೆ ಬಂದು ತಾವು ಮಹಾಲಕ್ಷ್ಮಿಗೆ ಪೂಜೆ ಮಾಡೋದು ಒಳ್ಳೆಯದು. ವಿಲಿದ ಎಲೆ ಮೇಲೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಅಂತ ನಾನು ರಿಸರ್ಚ್ ಮಾಡಿ 2011 ನಾನು ಹೇಳಿದ್ದೀನಿ. ಮಹಾಲಕ್ಷ್ಮಿಗೆ ಬಂದು ವಿಲಿದ ಎಲೆ ಇಟ್ಟು ದೀಪ ಹಚ್ಚಿದರೆ ಒಳ್ಳೆಯದು. ಸುಬ್ರಹ್ಮಣ್ಯ ದೇವರಿಗೆ ಮಾವಿನ ಎಲೆದ ದೀಪ ಹಚ್ಚಿದರೆ ಒಳ್ಳೆಯದು. ಪ್ರತಿ ಶನಿವಾರ ಕರ್ಮ ಪಾಪ ದೋಷ ನಿವೃತ್ತಿ ಆಗೋಕ್ಕೆ ಅರಳಿ ಮರದ ಇಲೆ ದೀಪ ಹಚ್ಚೋದು ಒಳ್ಳೆಯದು. ಎಲೆ ಕೆಳಗಡೆ ಇಡಬೇಕು, ದೀಪ ಮೇಲೆ ಇಡಬೇಕಂತ. ವಿಲಿದ ಎಲೆ ಬಂದು ಲಕ್ಷ್ಮಿಗೆ ಹಚ್ಚಿದರೆ ತುಂಬ ಒಳ್ಳೆಯದು. ನೀವೇ ನೋಡಿ, ಹಚ್ಚಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸುಬ್ರಹ್ಮಣ್ಯ ದೇವರಿಗೆ ವಿಲಿದ ಎಲೆಯಲ್ಲಿ ದೀಪ ಹಚ್ಚಕ್ಕೆ ಹೋಗಬೇಡಿ. ನಾನು ವೇದಿಕ್ ರಿಸರ್ಚರ್. ನಾವು ತಾಳೆಗಿರಿನಲ್ಲಿ ತುಂಬ ವಾಕ್ಯಗಳನ್ನು ರಿಸರ್ಚ್ ಮಾಡಿ ಯಾವ ಮೂಲಿಕೆಯಿಂದ ಅದು ಒಳ್ಳೆಯದು ಅಂತ ನಾವು ಓದಿ ತಿಳಿಸ್ಬಿಟ್ಟು ಭಕ್ತಾದಿಗಳಿಗೆ ಹೇಳ್ತೀವಿ ನಾವು. ಯಾಕಂದರೆ ಒಂದೊಂದು ಮೂಲಿಕೆ ಒಂದೊಂದು ಮಹತ್ವಗಳು ಇವೆ. ಇವಾಗ ತೆಂಗಿನಕಾಯಲ್ಲಿ ದೀಪ ಹಚ್ತಾರೆ, ನೆಲ್ಲಿಕಾಯಿನಲ್ಲಿ ದೀಪ ಹಚ್ತಾರೆ, ಕುಂಬಳಕಾಯಿನಲ್ಲಿ ದೀಪ, ಆವೆಕಾಯಿ, ಯಾವ್ಯಾವ ತರಕಾರಿ ಇದೆಯೋ ಅದರಲ್ಲೆಲ್ಲ ಹಚ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ದೇವರು ಕೊಟ್ಟಿರುವ ನಮಗೆ ಊಟ, ಆರೋಗ್ಯಕ್ಕೆ, ಹೊಟ್ಟೆ ತುಂಬಕ್ಕೆ ಆ ತರಕಾರಿ ಕೊಟ್ಟಿದ್ದಾರೆ. ಅದು ನಾವು ಪ್ರಸಾದವಾಗಿ ದೇವರಿಗೆ ಕೊಟ್ಟರೇನು ಖಂಡಿತ ಅದು ಸಮರ್ಪಣೆ ಆಗುತ್ತೆ. ದೀಪ ಹಚ್ಚಿ ನೀವು ಹೋಗ್ಬಿಡ್ತೀರ ದೇವಸ್ಥಾನದಲ್ಲಿ, ಅದಾದ ಮೇಲೆ ಅದು ಕಸದಲ್ಲಿ ಹಾಕ್ತಾರೆ. ಆವಾಗ ನಿಮ್ಮ ಪ್ರಾರ್ಥನೆ ಎಲ್ಲಿ ಹೋಗುತ್ತೆ? ಕಸದಲ್ಲಿ ಹೋಗಿ ಸೇರುತ್ತೆ ಅಲ್ವಾ? ಅದಕ್ಕೆ ಮಡಿಕೆ ದೀಪ, ಈ ಥರ ಮಡಿಕೆ ದೀಪ ಬಂದು ತುಂಬ ಒಳ್ಳೆಯದು. ನೀವು ಇದರಲ್ಲಿ ಎಷ್ಟು ದೀಪ ಹಚ್ಚಿದ್ರೂ, 1 ಆಗಲಿ 2 ಆಗಲಿ 5 ಆಗಲಿ 6 ಆಗಲಿ 101 ಆಗಲಿ ಯಾವುದೇ ಇದ್ರೂ ಮಡಿಕೆನಲ್ಲಿ ಹಚ್ಚಿ. ಅಕ್ಕಿ ಮೇಲೆ ಬೆಲ್ಲ ದೀಪ ಹಚ್ಚೋದು, ಆಮೇಲೆ ತುಂಬ ಜನ ಅಕ್ಕಿ ಮೇಲೆ ಹಚ್ತಾರೆ. ಅಕ್ಕಿ ಮೇಲೆ ಹಚ್ಚಿ ಅಕ್ಕಿ ಬಂದು ಏನು ಮಾಡ್ತಾರೆ, ದೇವಸ್ಥಾನದಲ್ಲಿ ಅಕ್ಕಿ, ಬಾಳೆಹಣ್ಣು ಇದೆಲ್ಲ ಅದ ಮೇಲೇ ಅಗರಬತ್ತಿ ಇಕ್ತಾರೆ, ಎಲ್ಲ ಹಾಕ್ತಾರೆ. ಅದೆಲ್ಲ ಪೂಜೆ ಆದಮೇಲೆ ಕಸದಲ್ಲಿ ಹೋಗಿ ಸೇರುತ್ತೆ. ಆವಾಗ ನಿಮ್ಮ ಪ್ರಾರ್ಥನೆ ಏನಾಗುತ್ತೆ? ಕಸದಲ್ಲಿ ಹೋಗಿ ಸೇರುತ್ತೆ. ದಯವಿಟ್ಟು ಮಡಿಕೆ ದೀಪ, ಆಮೇಲೆ ಹಿತ್ತಾಳೆ, ಬೆಳ್ಳಿ ಇದರಲ್ಲಿ ನೀವು ಏನಾದರೂ ಹಚ್ಚಿ ದೇವರು ಒಳ್ಳೇದು ಮಾಡ್ತಾರೆ. ಯಾಕಂದರೆ ಆ ದೀಪನೇ ದೇವರು. ಅದು ತರಕಾರಿಯಲ್ಲಿ ಹೋಗಿ ಮಾಡೋಕ್ಕೆ ಹೋಗಬೇಡಿ. ಶಿವಾಯ ನಮ. ಗುರುವೇಶನು. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್